ಸಿಎಂ ಡಿಕೆ ಶಿವಕುಮಾರ್ ತಮ್ಮ ಕ್ಷೇತ್ರಕ್ಕೆ ಒಂದು ನ್ಯಾಯ, ಪಕ್ಕದ ಕ್ಷೇತ್ರಕ್ಕೆ ಮತ್ತೊಂದು ನ್ಯಾಯ. ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕತೆ. ತಮ್ಮದು ಕನಕಪುರ ಕ್ಷೇತ್ರ, ಮಾಗಡಿ, ರಾಮನಗರ, ಚನ್ನಪಟ್ಟಣ, ಬೇರೆ ಬೇರೆ ಕ್ಷೇತ್ರ. ಅಲ್ಲೊಂದು ನ್ಯಾಯ, ಇಲ್ಲೊಂದು ನ್ಯಾಯ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಸಿಎಂ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸಿಎಂ ಆದ ಒಂದು ತಿಂಗಳಲ್ಲಿ ತವರು ಜಿಲ್ಲೆಯಿಂದ ವಿರೋಧ ಆರಂಭ ಆಗಿದೆ. ಮೊದಲನೇ ಕಂಟಕ ಉರುಳಾಗತ್ತಾ ಸಿಎಂ ಇದು ಅನ್ನೋದು ಯಕ್ಷ ಪ್ರಶ್ನೆ. ಸಿಎಂ ಡಿಕೆ ಶಿವಕುಮಾರ್ ಆಡಿದ ಆ ಒಂದು ಮಾತು ರೈತರಲ್ಲಿ ಹೆಚ್ಚಾಗಿದೆ ಬೇಸರ. ರೈತರಲ್ಲಿ ಹೆಚ್ಚಾಗ್ತಾ ಇದೆ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ. ತಮ್ಮ ಕ್ಷೇತ್ರ ರೈತರಿಗೆ ಭೂಮಿ ಮಾರಾಟ ಮಾಡದಂತೆ ಸಿಎಂ ಸಲಹೆ ಕೊಟ್ಟಿದ್ದಾರೆ. ಅಕ್ಕಪಕ್ಕದ ಕ್ಷೇತ್ರದ ರೈತರಿಗೆ ಇಲ್ಲ, ನೀವು ಭೂಮಿ ಕೊಡಲೇಬೇಕು, ಬಿಡದಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಎಚ್ ಸಿ ಬಾಲಕೃಷ್ಣ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಭೂ ಸ್ವಾಧೀನಕ್ಕೆ ಪರಿಹಾರದ ಚೆಕ್ನ ಕೂಡ ವಿತರಿಸ್ಬಿಟ್ಟಿದ್ದಾರೆ. ಮಿಕ್ಕಿದೆಲ್ಲನೂ RTGS ಮೂಲಕ ರೈತರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇದ್ದಾರೆ. ಇಡಿಗಂಟನ್ನು ಕೂಡ ಕೊಟ್ಟಿದ್ದಾರೆ, ಹೆಚ್ಚುವರಿಯಾಗಿ ದುಡ್ಡು ರೈತರ ಅಕೌಂಟ್ಗೆ. ಏನು ಸಂದೇಶ ಇದು? ನಿಮ್ಮ ಕ್ಷೇತ್ರದ ರೈತರು ಮಾತ್ರ ಭೂಮಿ ಮಾರಬಾರ್ದು, ಅಕ್ಕಪಕ್ಕದ ಕ್ಷೇತ್ರದ ರೈತರು ಮಾತ್ರ ಭೂಮಿ ಮಾರಬೇಕಾ? ಈ ಪ್ರಶ್ನೆ ನಾವೆಲ್ಲ ಕೇಳ್ತಾ ಇರೋದು ಅಲ್ಲಿರೋ ಅಂಥ ಸ್ಥಳೀಯ ರೈತರು. ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದಂಥ ರೈತರು ಯಾಕೆ ಭೂಮಿ ಮಾರಬಾರ್ದು? ನೀವೇ ಅವ್ರಿಗೆ ಹೇಳ್ತೀರಿ ಭೂಮಿ ಮಾರಬೇಡಿ ಅಂತ. ಒಂದೇ ಒಂದು ಇಂಚು ಭೂಮಿ ಕೊಡಬೇಡಿ ಅಂತ ಕನಕಪುರ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಹೇಳ್ತಾರಂತೆ ಡಿಕೆ ಶಿವಕುಮಾರ್ ಅವರು. ರಾಮನಗರ ಜಿಲ್ಲೆ ಇದ್ದಿದ್ದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದೀವಿ, ಮುಂದೆ ಬಂಗಾರದ ಬೆಲೆ ಬರುತ್ತೆ, ಒಂದೇ ಒಂದು ಇಂಚು ಭೂಮಿ ಕೊಡಬೇಡಿ ಅಂತ ಕನಕಪುರ ರೈತರಿಗೆ ಹೇಳ್ತಾರೆ. ಬಟ್ ರಾಮನಗರ, ಚನ್ನಪಟ್ಟಣ, ಮಾಗಡಿ ಇಲ್ಲಿನ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯೇ ಅಲ್ವಾ? ಈ 4 ವಿಧಾನಸಭಾ ಕ್ಷೇತ್ರ, ತಮ್ಮ ಕ್ಷೇತ್ರದ ಜನರಿಗೆ ಒಂದು ನ್ಯಾಯ, ಬೇರೆ ಕ್ಷೇತ್ರದ ಒಂದು ರೈತರಿಗೆ ಒಂದು ನ್ಯಾಯ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಮಂಜುನಾಥ್, ಕನಕಪುರ ವಿಧಾನಸಭಾ ರೈತರಿಗೆ ಒಂದು ನ್ಯಾಯ, ಬೇರೆ ಕ್ಷೇತ್ರದ ರೈತರಿಗೆ ಒಂದು ನ್ಯಾಯ, ಒಂದೇ ಒಂದು ಜಿಲ್ಲೆಯಲ್ಲಿ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ. ಇದು ಖುದ್ದು ಸಿಎಂ ಕೊಟ್ಟಿರುವಂತಹ ಹೇಳಿಕೆ. ಇದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆಯಂತೆ. ಹಾಗಾದ್ರೆ ನಿಜಕ್ಕೂ ಕೂಡ ಅಖಾಡದಲ್ಲಿ ಆಗ್ತಿರೋದೇನು? ಈಗಾಗಲೇ ರೈತರು ಕಳೆದ ಹಲವಾರು ದಿನಗಳಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ರೈತರು ಪ್ರಮುಖವಾಗಿ ಒಂದು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು ನೇರವಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ, ತಮ್ಮ ಜಿಲ್ಲೆಗೆ ಅಥವಾ ತಮ್ಮ ಜಿಲ್ಲೆಯಲ್ಲೇ ಇರುವಂಥ ನಮಗೆ ಒಂದು ನ್ಯಾಯ, ಜೊತೆಗೆ ತಮ್ಮ ಕ್ಷೇತ್ರ ಏನಿದೆ ಕನಕಪುರ ಕ್ಷೇತ್ರದ ರೈತರಿಗೆ ಇನ್ನೊಂದು ನ್ಯಾಯನ ಅನ್ನೋ ಒಂದು ನೇರ ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಗ್ತಾ ಇರುವಂಥದ್ದು. ಯಾಕಂದರೆ DCM ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕ್ಷೇತ್ರ ಕನಕಪುರಕ್ಕೆ ತೆರಳಿದ ಸಂದರ್ಭದಲ್ಲಿ ಅಲ್ಲಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತಾರೆ, ಜೊತೆಗೆ ಸಲಹೆಯನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ತಾವು ಒಂದು ಇಂಚು ಭೂಮಿಯನ್ನು ಕೂಡ ಮಾರಾಟ ಮಾಡಬಾರ್ದು, ಮುಂದೆ ಈ ಒಂದು ಭೂಮಿಗೆ ಚಿನ್ನದ ಬೆಲೆ ಬರುತ್ತೆ ಅನ್ನೋ ಒಂದು ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಈ ಒಂದು ವಿಚಾರ ಈಗ ಹೋರಾಟದ ಹೋರಾಟದ ನಡೀತಾ ಇದೆ. ಈ ಒಂದು ಕಣದಲ್ಲಿ ಸಾಕಷ್ಟು ಒಂದು ಚರ್ಚೆ ಆಗ್ತಿರುವಂಥದ್ದು, ರೈತರ ಆಕ್ರೋಶಕ್ಕೂ ಕೂಡ ಈ ಒಂದು ಮಾತು ಕಾರಣ ಆಗಿರುವಂಥದ್ದು. ಯಾಕಂದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಕಪುರ ಕ್ಷೇತ್ರದ ರೈತರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಆದರೆ ಅಕ್ಕಪಕ್ಕದ ತಮ್ಮದೇ ಜಿಲ್ಲೆಯ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ತಾವೇ ಘೋಷಣೆ ಮಾಡಿರುವಂಥ ಉಳಿದ 3 ಜಿಲ್ಲೆಗಳ ರೈತರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನ ನೇರವಾಗಿ ರೈತರು ಹೋರಾಟದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಮತ್ತೆ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೇವಲ ತಮ್ಮ ಜಿಲ್ಲೆಯ ರೈತರನ್ನ ರಕ್ಷಣೆ ಮಾಡೋದ್ರ ಜೊತೆಗೆ, ಅಂದ್ರೆ ಅವರ ಕ್ಷೇತ್ರದ ರೈತರ ರಕ್ಷಣೆ ಜೊತೆಗೆ ನಮ್ಮನ್ನು ಕೂಡ ರಕ್ಷಣೆ ಮಾಡಬೇಕು. ಯಾಕಂದ್ರೆ ನಾವು ಕೂಡ ಫಲವತ್ತಾದ ಭೂಮಿಯನ್ನು ಇಟ್ಕೊಂಡಿದ್ದೇವೆ, ಹೈನುಗಾರಿಕೆ ಕೂಡ ಮಾಡ್ತಾ ಇದ್ದೇವೆ, ಇದರಿಂದ ನಮ್ಮ ಕುಟುಂಬಗಳು ಕೂಡ ಪೋಷಣೆ ಆಗ್ತಿದೆ. ಇಂಥ ಫಲವತ್ತಾದ ಭೂಮಿಯನ್ನ ನೀವು ಟೌನ್ಶಿಪ್ ನಿರ್ಮಾಣ ಮಾಡಿದ್ರೆ ನಮಗೂ ಕೂಡ ಅನ್ಯಾಯ ಆಗುತ್ತೆ. ಹಾಗಾಗಿ ಈ ಒಂದು ಟೌನ್ಶಿಪ್ ಒಂದು ಮಾಡಲಿಕ್ಕೆ ಮುಂದಾಗಿದ್ದೀರಾ, ನೋಟಿಫಿಕೇಶನ್ ಮಾಡಿದ್ದೀರಾ, ಅದನ್ನು ವಾಪಸ್ ಪಡಿಬೇಕು ಅನ್ನೋ ಒಂದು ಆಗ್ರಹದ ಜೊತೆಗೆ ಈ ಒಂದು ಸಿಎಂ ಆದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲ ಒಂದು ತಿಂಗಳಲ್ಲೇ ತಮ್ಮ ತವರು ಜಿಲ್ಲೆಯಲ್ಲೇ ಒಂದು ವಿರೋಧದ ಅಲೆ ಶುರುವಾಗಿರುವಂಥದ್ದು. ಯಾಕಂದರೆ ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ ತಮ್ಮ ಜಿಲ್ಲೆ ಮೇಲೆ ಸಾಕಷ್ಟು ಪ್ರೀತಿ ಇತ್ತು. ಆದರೆ ಈಗ ಆರಂಭದಲ್ಲೇ ತಮ್ಮ ವಿರುದ್ಧ ತಮ್ಮ ಜಿಲ್ಲೆಯಲ್ಲೇ ಹೋರಾಟ ನಡೀತಿರುವಂಥದ್ದು, ಸಾಕಷ್ಟು ಒಂದು ಅಸಮಾಧಾನ ಕೂಡ ಇರುವಂಥದ್ದು. ಇದು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಅಂತಾನೆ ಹೇಳ್ಬೋದು. ಜೊತೆಗೆ ರೈತರು ಕೂಡ ಮುಂದಿನ ದಿನಗಳಲ್ಲಿ ಇದನ್ನ ಜನಜಾಗೃತಿ ಮೂಡಿಸಿ ಜಿಲ್ಲೆಯಲ್ಲಿ ಒಂದು ಬೃಹತ್ ಹೋರಾಟಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳನ್ನು ರೂಪಿಸ್ಕೊಂಡಿರುವಂಥದ್ದು. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಆಡಿಯೋ ಅಂದ್ರೆ ಹೇಳಿದ್ರು ಮಾತನ್ನ, ಆ ಮಾತನ್ನು ಕೂಡ ಜನರಿಗೆ ವಿಡಿಯೋ ಮುಖಾಂತರ ಪ್ಲೇ ಮಾಡಿ ತೋರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರುವಂಥದ್ದು.
ಮಧುಸೂದನ್. ಧನ್ಯವಾದ ಮಂಜುನಾಥ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.